ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಏನಪ್ಪ ನಡೀತಿದೆ ಕರ್ನಾಟಕ ಅಸೆಂಬ್ಲಿಲಿ, ವಿಧಾನಸಭೆಯಲ್ಲಿ ಏನೇನು ಚರ್ಚೆ ಆಗಿದ್ದು ನಿನ್ನೆ. ದೇಶ ಉದ್ಧಾರ ಆಗೋಂಥ ಮ್ಯಾಟ್ರು ಚರ್ಚೆ ಮಾಡಲ್ಲ ಬಡ್ಡೈತವ ಅಂತ ಅಂದರೆ IPL ಟಿಕೆಟ್ಸು ಎಲ್ಲ ಅವ್ರವ್ರ ಸ್ವಾರ್ಥ ನೋಡ್ಕೊಂತವ್ರಲ್ಲ ಗುರು. ನಾವಿಲ್ಲಿ RCB ಫ್ಯಾನ್ಸ್ಗಳು ಈಚೆಗಡೆ ಪಬ್ಲಿಕ್ಗಳು ಕಿತ್ತಾಡ್ದಂಗೆ ಕಿತ್ತಾಡ್ತವ್ರಲ್ಲಿ, ಅಸೆಂಬ್ಲಿಲಿ MLAಗಳು ಕಿತ್ತಾಡ್ತಾವ್ರೆ. ನಮಗೆ ಟಿಕೆಟ್ಸ್ ಬೇಕು ಅಂತ. ಮಗಂದು ನೋಡಿ ಇಲ್ಲಿ ಹೆಂಗಿದೆ ಅಂತ, ಹೋದ ವರ್ಷದಿಂದ RCB ಅಂತೂ ಚರ್ಚೆಲಿದೆ. ಅಸೆಂಬ್ಲಿ ಅಂತ ಬಂದಾಗ, ಕರ್ನಾಟಕ ಗೌರ್ಮೆಂಟ್ ಅಂತ ಬಂದಾಗ, ಜೊತೆಗೆ ಅಸೆಂಬ್ಲಿ, ಕರ್ನಾಟಕ ಅಸೆಂಬ್ಲಿ ಅಂತ ಬಂದಾಗ ಒಳಗಡೆ ಕೂತ್ಕೊಂಡು ಚರ್ಚೆಲ್ಲಂತೂ ಇದೆ. ಯಾವತ್ತೂ RCB ಈ ಮಟ್ಟಿಗೆ ಚರ್ಚೆ ಅಂತೂ ಆಗಿರಲಿಲ್ಲ. ಕಳೆದ ಒಂದು ವರ್ಷದಿಂದ ಆಗ್ತಿರೋಂಥ ಚರ್ಚೆ ಏನಿದೆ, IPL ಟಿಕೆಟ್ಸ್ ವಿಚಾರದಲ್ಲೂ ಕೂಡ ಚರ್ಚೆ ಆಗೋಗ್ಬಿಡ್ತು. ಇದು ಈ ಹಿಂದೆ ಯಾವತ್ತೂ ಕೂಡ ಬಂದಿರಲಿಲ್ಲ. ಅಲ್ಲ, ಇವ್ರನ್ನೆಲ್ಲ ಅಲ್ಲಿ ಕಳಿಸೋದು ಅಸೆಂಬ್ಲಿಗೆ, ಜನಗಳೆಲ್ಲ ಎಲೆಕ್ಟ್ ಮಾಡಿಬಿಟ್ಟು ಏನಕ್ಕೆ? ಜನಗಳಿಗೆ ಫಸ್ಟು ಬುದ್ಧಿ ಇಲ್ಲ ಆಯಿತಾ? ದೇಶ ಉದ್ಧಾರ ಆಗೋಂಥ ಮ್ಯಾಟ್ರ್ಗಳು ಚರ್ಚೆ ಮಾಡಿರಲ್ಲ ಅಂತ ಅಂದರೆ, ಕರ್ನಾಟಕನ ಉದ್ಧಾರ ಮಾಡೋಂಥ ಮ್ಯಾಟ್ರ್ಗಳನ್ನ ಚರ್ಚೆ ಮಾಡಿರಲ್ಲ ಅಂತ ಅಂದರೆ, ನಮಗೆ ಟಿಕೆಟ್ಸ್ ಬೇಕು, ನಾವು VIP ಗಳು, ನಾವು ಜನಸಾಮಾನ್ಯರ ಥರ ಹೋಗೋದಕ್ಕಾಗೋದಿಲ್ಲ. ಇದರಲ್ಲಪ್ಪ ಅವ್ರು ಯಾರೋ MLA ವಿಜಯಾನಂದ್ ಕಶ್ಯಪ್ಪನವರು, ಯಾರೋ ಬಾಗಲಕೋಟೆ ಅಂತ ಕಾಣಿಸುತ್ತೆ, ಅವರು ಎಲೆಕ್ಟ್ ಆಗಿ ಬಂದಿರೋಂಥದ್ದು. ಏನು ಫುಲ್ಲು ರೊಚ್ಕೆದ್ಬಿಟ್ಟು ಅವ್ರು ವಿಭೂತಿ ಹೊಡ್ಕೊಂಬಂದ್ಬಿಟ್ಟು ಹಿಂಗೆ ಸೀದಾ ನಮಗೆ ಬೇಕು ಟಿಕೆಟ್ಸು, ನಾವು VIP ಗಳು, ನಾವು ಪಬ್ಲಿಕ್ ಥರ ಎಲ್ಲ ಹೋಗೋದಕ್ಕಾಗಿದ್ರೆ ನಾವು ಕ್ಯೂ ಅಲ್ಲಿ ನಿಂತ್ಕೊಳೋದಕ್ಕಾಗೋದಿಲ್ಲ. ಅಲ್ಲ ಗುರು, ನನಗೆ ಈ MLA ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಅಲ್ಲ ಸಡನ್ನು ಆ ವಿಜಯಾನಂದ್ ಅಂತ ಏನಿದ್ದಾರೆ, ಅದೇ ನಿಮ್ಮ ಕಡೆ ಗೊತ್ತಿರ್ಬೋದೇನೋ, ಬಟ್ ಈ IPL ವಿಚಾರದಲ್ಲಿ ಅಸೆಂಬ್ಲಿಲಿ ಎದ್ದು ನಿಂತ್ಕೊಂಡು ಮಾತಾಡೋರೆ. ಯಾವತ್ತೂ ಕೂಡ ಎದ್ದು ನಿಂತ್ಕೊಂಡು ಮಾತಾಡಿಲ್ಲ ಅಂತ ಕಾಣಿಸ್ತಾ ಇದೆ. ಇವತ್ತು ನೋಡಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿ ಹೋಗ್ಬಿಟ್ಟಿದ್ದಾರೆ IPL ವಿಚಾರಕ್ಕೆ. IPL ಟಿಕೆಟ್ಸ್ ಬೇಕು ಅನ್ನೋ ವಿಚಾರಕ್ಕೆ ಮಿನಿಮಮ್ 5 ಟಿಕೆಟ್ ಬೇಕಂತೆ ಮಗ ಒಬ್ಬೊಬ್ಬ MLAಗೂ. ಎಲ್ಲೋಡಿ MLCಗಳನ್ನು ಕೂಡ ಇದ್ದಾರೆ. ಮೆಂಬರ್ಸ್ಗಳಂತ ಬಂದಾಗ 224 ಜನ ಇಲ್ಲಿ ಅಸೆಂಬ್ಲಿ ಮೆಂಬರ್ಸು, ಅಂದರೆ ವಿಧಾನಸಭೆಯ ಮೆಂಬರ್ಸ್ಗಳು, MLAಸ್ಗಳು. ಈ ಕಡೆಯಿಂದ ಅಲ್ಲೊಂದು 75 ಜನ ಅಂತ ಅಂದ್ಕೊಳ್ಳಿ. ಎಲ್ಲರಿಗೂ 4-5 ಟಿಕೆಟ್ನ ಕೊಡ್ತಾ ಹೋಯ್ತು ಅಂತಂದರೆ, ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಅವ್ರಿಗೇನೆ, ಅಂದರೆ ಮೇಯ್ನ್ ಇರೋವಂಥವ್ರಿಗೇನೆ, ಬೇರೆ ಸಬ್ ಡಿವಿಷನ್ ಬಿಡಿ, ಅದರಲ್ಲಿ ಕೆಳಗಡೆ ಇರೋರು ಅವ್ರವ್ರಿಗೂ ಕೂಡ ಟಿಕೆಟ್ಸ್ಗಳೆಲ್ಲ ಬೇಕಾಯ್ತವೆ. ಇಲ್ಲಿ ನೋಡಿ, ಅವ್ರಿಗೇನೆ ಸಾವಿರಾರು ಗಟ್ಟಲೆ ಟಿಕೆಟ್ಸ್ಗಳು ಬೇಕು. ಕರ್ನಾಟಕ ಗೌರ್ಮೆಂಟ್ ಅವ್ರಿಗೇನೆ ಸಾವಿರಾರು ಗಟ್ಟಲೆ ಟಿಕೆಟ್ಸ್ಗಳು ಬೇಕು. ಇನ್ನು ಪಬ್ಲಿಕ್ಕಿಗೆ ಎಲ್ಲಿ ಸಿಗುತ್ತೆ? ಅದಕ್ಕೆ ನಾವೇನಕ್ಕೆ ಸ್ಕ್ಯಾಮ್ ಅಂತ ಹೇಳ್ತೀವಿ ಅಂತಂದರೆ, ಆನ್ಲೈನ್ ಟಿಕೆಟ್ಸ್ ಎಲ್ಲ ಏನಕ್ಕೆ ಸ್ಕ್ಯಾಮ್ ಅಂತ, ಒಳಗಡೆ ಬುಕ್ಕಿಸ್ಗಳಿಂದ ಬುಕ್ ಮಾಡಿಸ್ಕೊಂಬಿಡೋದು. ಅಂದರೆ ಒಳಗಡೆ ಬುಕ್ ಮಾಡಿಸ್ಕೊತಾರೆ ಟಿಕೆಟ್ಸ್ಗಳನ್ನ. ಬುಕ್ ಮಾಡಿಸ್ಕೊಂಡು ಇಲ್ಲಿ ಸುಮ್ಮನೆ ಹೆಸರು ಒಂಥರ ಅದೇ ಹೇಳ್ತಾರಲ್ಲ, ಎಲೆ ಮೇಲೆ ಉಪ್ಪಿನಕಾಯಿ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಮ್ಮ ಫ್ಯಾನ್ಸ್ಗಳಿಗೆ ಟಿಕೆಟ್ಸ್ನ ಅವ್ರು ಆನ್ಲೈನಲ್ಲಿ ಬಿಟ್ಟಿರೋದು. ಒಂದು 500 ಟಿಕೆಟ್ಸ್ನ ಬಿಟ್ಬಿಟ್ಟು, ನಾವು ಟಿಕೆಟ್ಸ್ನ ಬಿಟ್ವಿ, ಪಬ್ಲಿಕ್ಕಿಗೂ ಕೂಡ ಬಿಟ್ವಿ ಅಂತ ತೋರಿಸ್ಕೊಳ್ಳೋದಕ್ಕೆ. ಈ C ಸ್ಟ್ಯಾಂಡು, B ಸ್ಟ್ಯಾಂಡು ಎಲ್ಲ ಸ್ವಲ್ಪ ಕಮ್ಮಿ ರೇಟ್ ಇರೋವಂಥ ಸ್ಟ್ಯಾಂಡ್ಸ್ಗಳಲ್ಲಿ ಇವೆಲ್ಲ ಪಬ್ಲಿಕ್ಕಿಗೆ ಸಿಕ್ಬಿಡುತ್ತೆ, ಕಂಪ್ಲೀಟಾಗೆ ಜೆನ್ಯೂನಾಗಿ ಸಿಕ್ಬಿಡುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ರಾ? ಜೆನ್ಯೂನ್ ಆಗಂತೂ ಸಿಕ್ಕಿಲ್ಲ ಗುರು. ಆನ್ಲೈನ್ ಎಲ್ಲರೂ ಏನು ಬುಕ್ ಮಾಡ್ಕೊಂಡಿಲ್ಲ. ಸೊ ಇದಾವಲ್ಲಪ್ಪ, ಅವರೇ ಹೇಳ್ತಾರೆ 20,000 ಕೇಳ್ತಾವ್ರೆ, ನಮ್ಮ ಹತ್ರ 20,000 ಕೇಳ್ತಾವ್ರೆ ಅಂತ MLAಗಳು ಹೇಳ್ತಾವ್ರೆ. ನಮಗೆ ಒಂದು ಟಿಕೆಟ್ ಬೇಕು ಅಂತಂದರೆ 20,000 ಕೇಳ್ತಾವ್ರೆ. ನಾನು MLA ಆಗಿದ್ದ ಕಡೆ 20,000 ಕೇಳ್ತಾವ್ರೆ ಅಂತಂದರೆ, ಇನ್ನು ಜನಸಾಮಾನ್ಯರಿಗೆ ಯಾವ ಥರ ಕೇಳ್ಬಹುದು? 6 ವರ್ಷಕ್ಕೆ ಅವ್ರು ಕೇಳಿರೋದು, ನಮಗೆ 20,000 ಕೇಳ್ತಾವ್ರಲ್ಲಿ. ನಾವಿಲ್ಲಿ ಇವರಿಗೆ ಸ್ಟೇಡಿಯಂ ಕೊಟ್ಟಿದ್ದೀವಿ, ಜಾಗ ಕೊಟ್ಟಿದ್ದೀವಿ, ಮಾಡ್ಕೊಳ್ಳೋದೀವಿ. ಅಂದರೆ ಇವ್ರು ಅಪ್ಪನ ಮನೆ ಏನು ತಗೊಂಬಂದು ಕೊಟ್ಟಿಲ್ಲ, ಎಲ್ಲ ಜನರ ದುಡ್ಡನ್ನ ಜನರಿಗೆ ಕೊಟ್ಟಿರೋದಲ್ಲಿ. ಏನೋ ಇವ್ರದೇ ಅವ್ರ ಅಪ್ಪನ ದುಡ್ಡು ತಗೊಂಬಂದು ಕೊಟ್ಟಿರೋ ಥರ ಹೇಳ್ತಾರೆ. ಏನೋ ನಾನು ಕೊಟ್ಟೆ ಅಂತ ಹೇಳ್ತಾರಲ್ಲ ಎಲ್ಲರೂ ಕೂಡ, MLAಗಳು, ಮಿನಿಸ್ಟ್ರುಗಳು ಎಲ್ಲರೂ ನಾನು ಕೊಟ್ಟೆ ಅಂತ. ಎಲ್ಲರೂ ಅಪ್ಪನ ಮನೆ ತೊಗೊಂಬಂದಿದ್ರು ಎಲ್ಲರೂ. ಏನೂ ಇಲ್ಲ, ಎಲ್ಲ ಜನರ ದುಡ್ಡು ಜನರಿಗೇನೆ ಕೊಡ್ತಾ ಇರೋದು. ಏನು ಸ್ಟೇಡಿಯಂ ಕಟ್ಟೋಕ್ಕೆ ಅವ್ರು ಅಪ್ಪನ ಮನೆ ತೊಗೊಂಬಂದು ಕೊಟ್ಟಿರೋ ಥರ ಅಲ್ಲಿ 16 ಎಕರೆ ಕೊಟ್ಟಿದ್ದೀವಿ ನಾವು, ನಮಗೆ ಇವತ್ತು ಟಿಕೆಟ್ಸ್ನ ಕೇಳ್ತಾ ಇದ್ದಾರೆ, ಟಿಕೆಟ್ಸಿಗೆ ದುಡ್ಡನ್ನ ಕೇಳ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತೆಲ್ಲ. ಸೊ DK ಶಿವಕುಮಾರ್ ಅವರು ಕನ್ಫರ್ಮೇಷನ ಲಾಸ್ಟಿಗೆ ಕೊಟ್ಬಿಟ್ರು, ಟಿಕೆಟ್ಸ್ನ ಕೊಡ್ತೀವಿ 4 ಟಿಕೆಟ್ಸ್, ಅಂದರೆ ಸ್ಪೀಕರು ಒಂಥರ ಆದೇಶ ಮಾಡಿಬಿಟ್ರು, ಇಲ್ಲ ಗುರು 4 ಟಿಕೆಟ್ಸ್ನ ಕೊಡಬೇಕು, ನೀವು ಮಿನಿಮಮ್ 4 ಟಿಕೆಟ್ಸ್ನ ಕೊಡಬೇಕು ಅಂತ. ಮ್ಯಾಕ್ಸಿಮಮ್ ಎಷ್ಟರ ಕೊಟ್ಕೊಬೋದು, ಅವ್ರು ಗೊತ್ತಲ್ಲಪ್ಪ, ಡೀಲ್ಗಳ ಒಳಗಡೆ ಆಗ್ತವೆ. ಅವರಿಗೆ ಫೇವ್ರೇಟ್ಸ್ ಇರೋವಂಥವ್ರಿಗೆ ಜಾಸ್ತಿ ಟಿಕೆಟ್ಸ್ಗಳನ್ನ, VIP ಟಿಕೆಟ್ಸಪ್ಪ, ಸುಮಾರು ಟಿಕೆಟ್ಸ್ ಅಲ್ಲ, VIP ಲಕ್ಸುರಿ ಟಿಕೆಟ್ಸು. ಅದನ್ನು ಏನು ನಾವು VIP ಗಳು ನಾವು ಹೋಗ್ಬಿಟ್ಟು ಜನಸಾಮಾನ್ಯರ ಥರ ಹೋಗ್ಬಿಟ್ಟು ಕೂತ್ಕೊಂಡು ನೋಡೋದಕ್ಕಾಗೋದಿಲ್ಲ. ಅಂದರೆ ಸ್ಟ್ಯಾಂಡ್ಸ್ಗೆ ಬರೋಂಗಿಲ್ವಂಥವ್ರು VIP ಗಳಂತೆ. ಎಷ್ಟೊಂದು ಜನ MLA ಗೊತ್ತೇ ಇಲ್ಲ, ಯಾರು ಜನರಿಗೇನೋ ಗೊತ್ತಿಲ್ಲ ಅಲ್ಲಿ. ನೋಡಿ MLA ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿ VIP ಅಂತ ಅವ್ರು ಹೇಳ್ಕೊತವ್ರು, ಅವ್ರಿಗವರೇ ಬಿಲ್ಡಪ್ ತೊಗೊತವ್ರಲ್ಲಿ. ಯಾವ ಸಿಬೆ VIPಯಲ್ಲಿ ಬದನೆಕಾಯಿ ಜನಗಳ ಮಧ್ಯೆ ಇಲ್ಲ ಅಂತ ಅಂದರೆ ಏನಲ್ಲೇನು ದೊಡ್ಡ ಸೆಲೆಬ್ರಿಟಿನ ಅಲ್ಲಿ? ಏನು ಫಿಲಮ್ ಆ್ಯಕ್ಟರಾ, ಕ್ರಿಕೆಟ್ ಪ್ಲೇಯರ್ ಅಲ್ಲಿ? VIP ಅನ್ನೋದಕ್ಕೆ ಜನಗಳ ಮಧ್ಯೆ ಇರಬೇಕಲ್ಲಿ. ಜನಗಳ ಮಧ್ಯೆ ಇದೆ ತಾನೇ ಜನಗಳ ಕಷ್ಟ ಏನು ಅಂತ ಅರ್ಥ ಆಗೋದು. ಹೋಗ್ಬಿಟ್ಟು ಅಲ್ಲಿ ಏನೋ ದೊಡ್ಡ ರಾಜ್ಯರ ಥರ ಕೂತ್ಕೊಳ್ಳೋದಲ್ಲ ಅಲ್ಲಿ. ಏನು ರಾಜ್ರೇನಲ್ಲ ಅಲ್ಲಿ ಯಾರನ್ನೋ ಅಲ್ಲಿ. ನಾವು VIP ಗಳು ಅಂತ ಹೇಳ್ತಾರೆ, ಏನು VIP ಗಳು.
40-50 ಕೋಟಿ ಖರ್ಚು ಮಾಡಿಬಿಟ್ಟು ಎಲ್ಲರಿಗೂ ಜನ ಕಾಂಚನೆ ಎಣಿಸ್ಬಿಟ್ಟು ಎಮ್ ಎಲ್ ಎ ಆಗಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೋಡಿ ಟಿಕೆಟಿಗೆ ಭಿಕ್ಷೆ ಬೀಳ್ತಾವ್ರು ಅಲ್ಲಿ ಅಸೆಂಬ್ಲಿಲಿ. ಇದಕ್ಕೆ ಕಳಿಸಿರೋದು ಜನ, ಇದಕ್ಕೆ ಕಳಿಸಿರೋದು. ನೋಡಿ ನಮ್ಮ RCB ಫ್ಯಾನ್ಸ್ಗಳು ನಾವು ಮಾತಾಡ್ತೀವಲ್ಲ ಜನರಲ್ ಪಬ್ಲಿಕ್ಕು, ಗುರು ಏನು ಗುರು ಇದು RCB ಟಿಕೆಟ್ಸ್ ಹಂಗೆ ಹಿಂಗೆ ಅಂತ, ಅಲ್ಲಿ ಹೋಗ್ಬಿಟ್ಟು ಅಸೆಂಬ್ಲಿ ಹಂಗೆ ಮಾತಾಡ್ತಾರೆ, ಏನು ಗುರು RCB ಟಿಕೆಟ್ಸು ನಮಗೆ ಸಿಗ್ತಾ ಇಲ್ಲ ಅಂತ. ಸುಮಾರು ವಿಚಾರಗಳಿದ್ದಾವೆ ಕರ್ನಾಟಕದಲ್ಲಿ ಉದ್ಧಾರ ಆಗೋಂಥ ವಿಚಾರಗಳು. RCB ಟಿಕೆಟ್ಸ್ ಏನು ದೊಡ್ಡ ಡೀಲಾ, ದೊಡ್ಡ ಮ್ಯಾಟ್ರಾ ಅದು? ಹೋಗ್ಬಿಟ್ಟು ಆರಾಮಾಗಿ ಚಿಲ್ ಮಾಡೋಕ್ಕೆ, ಎಣ್ಣೆ ನೋಡ್ಕೊಂಡು ಆರಾಮಾಗೆ ಪಾರ್ಟಿ ಮಾಡಿಕೊಂಡು ಮ್ಯಾಚ್ ನೋಡೋದಕ್ಕೆ. ಏನು ಸೀರಿಯಸ್ಲಿ ಒಂಥರ ಸಿಲಿ ಅಂತ ಅನಿಸುತ್ತೆ. ಏನೋ ನಾವು ಫ್ಯಾನ್ಸ್ಗಳು ಪಬ್ಲಿಕ್ಕು ಒಂದು ಸ್ವಲ್ಪ ಯಂಗ್ಸ್ಟರ್ಸ್ಗಳು ರೊಚ್ಕೊಳ್ಳೋದ್ರಲ್ಲ ಅರ್ಥ ಇದೆ. ಇವ್ರು ಹೋಗ್ಬಿಟ್ಟು ಅಸೆಂಬ್ಲಿ ನಮಗೆ ಟಿಕೆಟ್ಸ್ ಬೇಕು ಅಂತವ್ರಲ್ಲ, ಸೀರಿಯಸ್ಲಿ ಒಂಥರ ಅಜೀಬ್ ಅನ್ಸ್ಬಿಡುತ್ತೆ ಗುರು. ನಿಮ್ಗೇನು ಅನಿಸ್ತು ಈ ಟಿಕೆಟ್ಸ್ನ ಕಾಂಟ್ರವರ್ಸಿ ಅಸೆಂಬ್ಲಿಲಿ ನಡೆದಿದ್ದು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಪ್ಪ. ಮತ್ತೆ ಸಿಗುವ.